ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಥಮ ಭಾಷೆ ಕನ್ನಡ. ಇದನ್ನು ನೀವು ಇವತ್ತು ಎಲ್ಲರೂ ಕೂಡ ಎದುರಿಸಿದ್ದೀರಾ. ಈಗಾಗಲೇ ಹಿಂದೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸು ಕೂಡ ಹೇಳಿದ್ದೆ, ಅದರಲ್ಲೂ ಕೂಡ ಬಂದಿದ್ದಾವೆ ಪ್ರಶ್ನೆಗಳು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ತಮಗೆ ಎಷ್ಟು ಅಂಕಗಳು ಬರಬಹುದು ಎಂದು ತಾವು ಕಮೆಂಟ್ ಮೂಲಕ ನನಗೆ ತಿಳಿಸಿ, ನನಗೂ ಕೂಡ ಸಂತೋಷ ಆಗ್ತದೆ. ಈಗ ವಿಡಿಯೋವನ್ನು ಪ್ರಾರಂಭ ಮಾಡೋಣ, ಬನ್ನಿ. ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು. ಇಲ್ಲಿರುವಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ನನ್ನ ಪ್ರಕಾರ ಇಂದು ನಡೆದಂತಹ ಈ ಪ್ರಶ್ನೆ ಪತ್ರಿಕೆ ಬಹಳ ಸುಲಭ ಇತ್ತು ಅಂತೇಳಿ ನನ್ನ ಭಾವನೆ. ನೋಡಿ, ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳ ಸಂಖ್ಯೆ 2, 6, 7, 9. ಇಲ್ಲಿ ಸರಿಯಾದ ಉತ್ತರ 6 ಅನ್ನೋದು ಸರಿಯಾದ ಉತ್ತರ. ಇನ್ನು ಸನ್ಮಾನ ಪದದಲ್ಲಿರುವ ಸಂಧಿ ಸತ್ ಪ್ಲಸ್ ಮಾನ ಸನ್ಮಾನ. ತಕಾರಕ್ಕೆ ನಾಕಾರ ಬಂದಿದೆ, ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಕೊನೆಯಕ್ಷರ ಅಥವಾ ಅನುನಾಸಿಕ ಅಕ್ಷರ ಆದೇಶವಾದರೆ ಅದು ಅನುನಾಸಿಕ ಸಂಧಿ. ಇನ್ನು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಇದರಲ್ಲಿ ಹೇಳಿಕೆಯಲ್ಲಿಯೇ ವಿವರಣೆ ಅಂತಿದೆ. ಇದನ್ನು ನೋಡಿಕೊಂಡು ಇನ್ನು ಸುಲಭವಾಗಿ ಇದನ್ನು ಗುರುತಿಸ್ಬೋದು. ಇಲ್ಲಿ ಸರಿಯಾದ ಉತ್ತರ ವಿವರಣ ಚಿಹ್ನೆ. ಇನ್ನು 4ನೇ ಪ್ರಶ್ನೆ, ಭೂತಕಾಲ ಸೂಚಕ ಪ್ರತ್ಯಯವಿದು. ಭೂತ ಅಂದರೆ ಕಳೆದು ಹೋದಂಥ ಘಟನೆಯನ್ನು ಅಥವಾ ಕ್ರಿಯೆಯನ್ನು ಹೇಳುವಂಥದ್ದು ಭೂತಕಾಲ. ಇಲ್ಲಿ ಸರಿಯಾದ ಉತ್ತರ ದ ಅನ್ನೋದು ಸರಿಯಾದ ಉತ್ತರ. ಇನ್ನು 5ನೇ ಪ್ರಶ್ನೆ, ಪ್ರಥಮ ವಿಭಕ್ತಿಯ ಕಾರಕಾರ್ಥ. ಇಲ್ಲಿ ಪ್ರಥಮ ವಿಭಕ್ತಿಯ ಕಾರಕಾರ್ಥ ಸರಿಯಾದ ಉತ್ತರ ಕರ್ತಾರ್ಥ ಅನ್ನೋದು ಸರಿಯಾದ ಉತ್ತರ. ಇನ್ನು ಅಂಗೈ ಪದವು ಈ ಸಮಾಸಕ್ಕೆ ಸೇರಿದೆ. ಕೈಯ ಪ್ಲಸ್ ಅಡಿ ಅಂಗೈ, ಇದು ಅಂಶಾಂಶಿ ಭಾವ ಸಂಬಂಧದಿಂದ ಕೂಡಿ ಆಗುವ ಸಮಾಸ, ಹಾಗಾಗಿ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ಸರಿಯಾದ ಉತ್ತರ ಅಂಶಿ ಸಮಾಸ. ಇದಾದಮೇಲೆ 2ನೇ ಮುಖ್ಯ ಪ್ರಶ್ನೆ, ಸಂಬಂಧೀಕರಿಸಿ ಬರೆಯುವಂಥದ್ದು. ಇಲ್ಲಿ ದೃಷ್ಟಿ ದಿಟ್ಟಿ, ಇದು ಎರಡರ ನಡುವೆ ಒಂದು ಸಂಬಂಧ ತತ್ಸಮ ಮತ್ತು ತದ್ಭವ. ಹಾಗೆ ಅರ್ಕಾಗೆ ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಎಕ್ಕ ಅನ್ನೋದು ಸರಿಯಾದ ಉತ್ತರ. ವ್ಯಾಪಾರಿ ಅನ್ವರ್ಥನಾಮ. ಧರ್ಮರಾಯ ಡ್ಯಾಶ್, ಇದು ನಾಮಪದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಧರ್ಮರಾಯ ಅಂಕಿತ ನಾಮ. ಇನ್ನು ನೆಕ್ಸ್ಟ್ ಸಕ್ಕಾರಿ ಸಕ್ಕರೆ. ಇಸವಾಸ ಡ್ಯಾಶ್, ಇದು ಗ್ರಾಮ್ಯ ಮತ್ತು ಗ್ರಾಂಥಿಕ ಭಾಷೆಗೆ ಸಂಬಂಧಪಟ್ಟಿರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಇಸವಾಸ ವಿಶ್ವಾಸ. ಇನ್ನು ಚಲುವಿಕೆ ತದ್ದಿತಾಂತ ಭಾವನಾಮ. ಅಂಜಿಕೆ, ಇಲ್ಲಿ ಕ್ರಿಯಾರೂಪ ಅಥವಾ ಧಾತು ಇರೋದ್ರಿಂದ ಅಂಜುವುದರ ಭಾವ ಅಂಜಿಕೆ, ಹಾಗಾಗಿ ಇದು ಕೃದಂತ ಭಾವನಾಮ. ಇದಾದ ಮೇಲೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತಂದರೆ ನಯಸೇನ. ಬಹಳ ಸುಲಭ ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಇಂದು ವಿಧಿಯು ಆಹಾರಕ್ಕಾಗಿ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರು. ಇದಕ್ಕೆ ಸರಿಯಾದ ಉತ್ತರ ಊಲವರ್ಥ ಅಂಗಡಿ. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳೋದ ಕಾರಣವೇನೆಂದರೆ, ಸಲುಗೆಯನ್ನು ಕೊಟ್ಟರೆ ಮುಂದಿನಂತೆ ಕೆಡುತ್ತಾರೆ ಎಂದು ಆತ ಮೊದಲಲ್ಲಿ ಹೇಳಿಲ್ಲ, ನಂತರ ಹೇಳುತ್ತಾನೆ. ಮತ್ತು ತಂಗಿ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟು, ಹಲಗಲಿ ಗ್ರಾಮ ಎಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಇದು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಕುಂಭಸಂಭವ ಎಂದರೆ ಯಾರು. ಕುಂಭಸಂಭವ ಅಂತಂದರೆ ದ್ರೋಣಾಚಾರ್ಯ.
ನೆಕ್ಸ್ಟ್, ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಒಂದೇ ಒಂದು ವರ್ಡಲ್ಲಿ ಬರೀಬೋದು, ಮೈ ತುಂಬಿ ನಿಂತಿವೆ. ಇದಾದ ಮೇಲೆ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ತಿಳಿಸಿ. ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ಹೇಗೆ ಪ್ರತಿಕ್ರಿಯಿಸಿದನು? ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಲಗಲಿಗೆ ದಂಡು ಬರಲು ಕಾರಣವೇನು? ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಇದಕ್ಕೆ ನಾನು ಉತ್ತರವನ್ನು ಇಲ್ಲಿ ತಿಳಿಸ್ತಾ ಇಲ್ಲ, ಯಾಕೆಂತಂದರೆ ಇದು ಅಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಈಗ ಮುಂದೆ ಕವಿಕೃತಿ ಪರಿಚಯವನ್ನು ನಾವು ಇಲ್ಲಿ ನೋಡೋಣ. ಅದಕ್ಕೆ ಸಂಬಂಧಪಟ್ಟಂತಿರುವಂಥದ್ದು ಸಾರಾ ಅಬೂಬಕ್ಕರ್ ಮತ್ತು ಪಂಪ. ಮೊದಲಿಗೆ ಸಾರಾ ಅಬೂಬಕ್ಕರ್ ಅವರನ್ನು ನೋಡೋಣ. ಸಾರಾ ಅಬೂಬಕ್ಕರ್ ರವರು 1936 ಜೂನ್ 30ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಇವರು ಪಯಣ, ಹೆಡ್ಡ, ಚಪ್ಪಲಿಗಳು, ತಳಹೊಡೆದ ದೋಣಿಯಲ್ಲಿ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಚಂದ್ರಗಿರಿ ತೀರದಲ್ಲಿ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ. ಇಷ್ಟನ್ನು ಬರೆದರೆ ಸಾಕು, ನಿಮಗೆ 3 ಅಂಕ ಸಿಕ್ಕಿರುತ್ತದೆ. ಬರೆದಿರ್ತೀರ ಅಂತ ನಾನು ನಂಬಿರ್ತೀನಿ. ನೆಕ್ಸ್ಟು ಪಂಪ ಮಹಾಕವಿಯು 902ರಲ್ಲಿ ವೆಂಗಿಮಂಡಳದ ವೆಂಗಿಪ್ಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದರು. ಇವರು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಮತ್ತು ಆದಿಪುರಾಣ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ. ಇವರಿಗೆ ಆದಿಕವಿ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ಸರಸ್ವತಿ ಮಣಿಹಾರ ಮತ್ತು ಆದಿಕವಿ ಎಂಬ ಬಿರುದುಗಳನ್ನು ಪಡೆದಿದ್ದಾರೆ. ಇದಿಷ್ಟು ಪಂಪನ ಕುರಿತು ಕವಿಕೃತಿ ಪರಿಚಯ. ಮುಂದೆ ಛಂದಸ್ಸಿಗೆ ಬಂದಾಗ ಇಲ್ಲಿ ಬಹಳ ಸುಲಭವಾಗಿ ಕೊಟ್ಟಿದ್ದಾರೆ. ಈ ಛಂದಸ್ಸಿಗೆ ನಾನು ಲಘು ಗುರುಗಳನ್ನು ಗುರುತಿಸಿ ನಿಮಗೆ ಹೇಳ್ತೇನೆ. ನಾನಿಲ್ಲಿ ಛಂದಸ್ಸನ್ನು ಪ್ರಸ್ತಾರವನ್ನು ಹಾಕ್ತಾಯಿದ್ದೀನಿ. ಒಂದು ವೇಳೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಇದು ನಿಮಗೆ ಕನಿಷ್ಠ ತುಂಬ ಕಲಿಯೋದಕ್ಕೆ ಇದು ಕೂಡ ಒಂದು ರೀತಿ ಉಪಯುಕ್ತ ಆಗ್ತದೆ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕಾಗೆ ಕಾವೊತ್ತಿದೆ, ಹಾಗಾಗಿ ಇದರ ಹಿಂದಿನ ಅಕ್ಷರ ಗುರು. ಇದು ಒತ್ತಕ್ಷರ ಅಂತ ಭಾವಿಸಬಾರ್ದು, ಇದು ಸಂಧ್ಯಾಕ್ಷರ, ಹಾಗಾಗಿ ಇದಕ್ಕೆ ಲಘು. ಇದು ಸಂಧ್ಯಾಕ್ಷರ ಇರೋ ಕಾರಣ ಇಲ್ಲಿ ಇದಕ್ಕೆ ಗುರು ಹಾಕಬೇಕು. ಇಲ್ಲಿ ಲಘು ಲಘು, ದೀರ್ಘಾಕ್ಷರ ಇದೆ, ಗುರು ಲಘು 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 ಲಘು. ಇಲ್ಲಿ ಮತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು, ದೀರ್ಘಾಕ್ಷರ ಇದೆ, ಗುರು ಲಘು ಲಘು, ದೀರ್ಘಾಕ್ಷರ ಗುರು ಲಘು, ಅನುಸ್ವರದಿಂದ ಕೂಡಿದ ಅಕ್ಷರ ಮತ್ತು ದೀರ್ಘ ಸ್ವರದಿಂದ ಕೂಡಿದ ಅಕ್ಷರ. ಇದು ಮತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಲಘು ಲಘು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು 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 ಲಘು, ದೀರ್ಘಾಕ್ಷರ ಗುರು ಲಘು ಲಘು ಲಘು. ಇಲ್ಲಿ ಲಘು 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 ಲಘು. ಇದಕ್ಕೆ ಯಾಕೆ ಗುರು ಹಾಕ್ತದೆ ಅಂದರೆ ಇದು ಷಟ್ಪದಿಯ 3ನೇ ಸಾಲು ಆಗಿರೋದ್ರಿಂದ ಇದು ಕೊನೆಯ ಅಕ್ಷರ ಗುರು ಆಗ್ತದೆ. ಈಗ ಇದಕ್ಕೆ ನಾವು ಇದನ್ನು ಯಾವ ಷಟ್ಪದಿ ಅಂತ ಗುರುತಿಸೋದು ಹೇಗೆ ಅಂತಂದರೆ, ಮೊದಲನೇ ಸಾಲಲ್ಲಿ ಮಾತ್ರೆಗಳನ್ನು ಎಣಿಸಿದ್ರೆ ನಿಮಗೆ 14 ಮಾತ್ರೆ ಬಂದರೆ ಅದು ಖಂಡಿತ ಅದು ಭಾಮಿನಿ ಷಟ್ಪದಿ ಆಗಿರ್ತದೆ. ನೋಡೋಣ. 1 2 3 4 5 6 7 8 9 10 11 12 13 14 ಮಾತ್ರೆ ಬಂದಿದೆ. 14 ಮಾತ್ರೆ ಬಂದರೆ ಅದು ಖಂಡಿತವಾಗ್ಲೂ ಅದು ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿ ಬಂದರೆ ಗಣ ವಿಭಾಗ ಮಾಡಬೇಕು. 3 4 3 4, 1 2 3, 3ರ ನಂತರ 4 ಮಾತ್ರೆ. ಇಲ್ಲಿ 2 3 4 ಮತ್ತು 3 4. ಇದು ಕೂಡ ಅಷ್ಟೇ, 3 4 3 4 3 4 3 4 3 4, ಕೊನೆಯಲ್ಲಿ ಒಂದು ಗುರು. ಈ ರೀತಿ ಬರುವಂಥ ಛಂದಸ್ಸು ಯಾವುದು ಅಂದರೆ ಭಾಮಿನಿ ಷಟ್ಪದಿ. ಈ ರೀತಿ ಬರೆದಿದ್ದೆ ಆದರೆ ನಿಮಗೆ 3 ಅಂಕ ಸಿಗ್ತದೆ. ಇದಾದ ಮೇಲೆ ಅಲಂಕಾರ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ ಅನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಇಲ್ಲಿ ನಿಮಗೆ ಬಿಡಿಸಿ ತೋರಿಸ್ತೀನಿ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ. ಇಲ್ಲಿ ಉಪಮೇಯ ಯಾವುದು ಅಂದರೆ ನೀಚರಿಗೆ ಮಾಡಿದ ಉಪಕಾರ. ಉಪಮಾನ ಹಾವಿಗೆ ಹಾಲೆರೆಯುವುದು.
ವಾಚಕ ಪದ ಅಂತೆ. ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿಲ್ಲ ಅಥವಾ ಲುಪ್ತವಾಗಿದೆ ಅಂಥೇಳಿ ನಾವಿಲ್ಲಿ ತಿಳ್ಕೊತೀವಿ. ಇದನ್ನು ಸಮನ್ವಯ ಹೇಗೆ ಬರೆಯೋದು ಅಂತಂದರೆ, ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರೆಯುವುದಕ್ಕೆ ಹೋಲಿಸಲಾಗಿದೆ. ಇಲ್ಲಿ ಸಮಾನ ಧರ್ಮ ಲುಪ್ತವಾಗಿರುವುದರಿಂದ ಇದು ಲುಪ್ತೋಪಮಲಂಕಾರ. ಲಕ್ಷಣ ಎರಡು ವಸ್ತುಗಳ ನಡುವೆ ಪರಸ್ಪರ ಹೋಲಿಕೆಯ ವರ್ಣನೆ. ಅಲಂಕಾರ ಲುಪ್ತೋಪಮಲಂಕಾರ. ಉಪಮಾಲಂಕಾರದಲ್ಲಿ ಎರಡು ರೀತಿ ಇರ್ತವೆ, ಒಂದು ಪೂರ್ಣೋಪಮಾಲಂಕಾರ, ಇನ್ನೊಂದು ಲುಪ್ತೋಪಮಾಲಂಕಾರ. ಪೂರ್ಣೋಪಮಾಲಂಕಾರ ಅಂತಂದರೆ ಈ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ 4 ಅಂಶಗಳಿದ್ರೆ ಅದು ಪೂರ್ಣೋಪಮಾಲಂಕಾರ. ಈ 4ರಲ್ಲಿ ಯಾವುದಾದ್ರೂ ಒಂದು ಸ್ಪಷ್ಟವಾಗಿಲ್ಲ ಅಂದರೆ ಅದನ್ನು ಲುಪ್ತೋಪಮಾಲಂಕಾರ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಸಮಾಧರ್ಮ ಲುಪ್ತವಾಗಿದೆ, ಆದ್ದರಿಂದ ಇದು ಲುಪ್ತೋಪಮಾಲಂಕಾರ ಅಂಥೇಳಿ ನಾವು ಇಲ್ಲಿ ಗುರುತಿಸ್ತೀವಿ. ಇದು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ. ಮುಂದೆ ಈ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆದಂತಿದೆ. ಇಲ್ಲಿ ಕಟ್ಟುವುದು ಕಠಿಣ, ಕೆಡಹುವುದು ಸುಲಭ, ಮಾತೇ ಮುತ್ತು ಮಾತೇ ಮೃತ್ಯು. ನಾನು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಈ ಗಾದೆ ಮಾತು ಬರುತ್ತೆ ಅಂತ ನಾನು ಹೇಳಿದ್ದೆ. ಬಹಳ ಸುಲಭವಾಗಿ ಮಾತಿನ ಮಹತ್ವವನ್ನು ಹೇಳುವಂಥ ಗಾದೆ. ಇದನ್ನು ಕುರಿತು ನೀವು ಬರೆದಿರುತ್ತಂತ ಭಾವಿಸ್ತೀನಿ. ನೆಕ್ಸ್ಟ್, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀರಿ. ಖಂಡವಿದಕೋ ಮಾಂಸವಿದಕೋ ಗುಂಡಿಗೆ ಬಿಸಿ ರಕ್ತವಿದಕೋ. ಇದು ವ್ಯಾಘ್ರಗೀತೆ ಪಾಠದಿಂದ ಆರಿಸಿರುವಂಥದ್ದು. ಇದನ್ನು ಬರೆದಿರುವಂಥವರು ಎನ್ ಮೂರ್ತಿರಾವ್. ಈ ಸಂದರ್ಭ ಇದು ಯಾವ ಹುಲಿ ಶಾನುಭೋಗರ ಮೇಲೆ ಒಂದು ಸಲ ಬಿದ್ದು ಬಿಡಲೆ ಎಂದು ಪ್ರಯತ್ನ ಪಟ್ಟಾಗ ಅವರ ಅಜ್ಜಂದಿರನ್ನು ನೆನಪು ಮಾಡಿಕೊಂಡಿರುವಂಥ ಒಂದು ಸಂದರ್ಭ ಇದಾಗಿರುವಂಥದ್ದು. ನೆಕ್ಸ್ಟು, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಇದು ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಿರುವಂಥದ್ದು. ಇದನ್ನು ಬರೆದಿರುವಂಥವರು DS ಜಯಪ್ಪಗೌಡ. ಈ ಮಾತನ್ನು ಹೇಳುವಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿ ಅವರು ಈ ಮಾತನ್ನು ಹೇಳ್ತಾರೆ. ಶಿಕ್ಷಣದ ಮಹತ್ವವನ್ನು ಕುರಿತು ಹೇಳುವ ಸಂದರ್ಭ ಇದಾಗಿದೆ. ನಂತರ, ಓಹೋ ನನಗೆ ಗುಡಿಮನೆ ಕಟ್ತಾ ಇದ್ದೀರೋ, ಇದು ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಲಾಗಿದೆ. ಇದನ್ನು ಬರೆದಿರುವಂಥವರು ದೇವನೂರ ಮಹಾದೇವರವರು ಬರೆದಿರುವಂಥದ್ದು. ಈ ಮಾತನ್ನು ಹೇಳಿರುವಂಥದ್ದು ದೇವಿ ಈ ಮಾತನ್ನು ಹೇಳ್ತಾರೆ. ಅಲ್ಲಿ ಸೇರಿರುವಂಥ ಜನರಿಗೆ ಈ ಮಾತನ್ನು ಹೇಳುವಂಥದ್ದು. ಮುಂದೆ, ಮಂಡಲ ಗಿಂಡಲಗಳ ಗಡಮುಕ್ಕಿ. ಇದನ್ನು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಇದನ್ನು ಆರಿಸಲಾಗಿದೆ. ಇದನ್ನು ಬರೆದಿರುವಂಥವರು ಬೇಂದ್ರೆರವರು. ಹಕ್ಕಿ ಎಲ್ಲಿವರೆಗೂ ಮುಟ್ಟಿದೆ ಎಂಬುದರ ಸಂದರ್ಭವನ್ನು ಇಲ್ಲಿ ವರ್ಣಿಸುವಂಥದ್ದು. ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕಿರುವಂ. ಇದು ಛಲಮನೆ ಮೆರವಂ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಛಲಮನೆ ಮೆರವಂ ಇದನ್ನು ಬರೆದಿರುವಂಥವರು ರನ್ನ. ಈ ಮಾತನ್ನು ದುರ್ಯೋಧನ ಹೇಳುವಂಥದ್ದು. ದುರ್ಯೋಧನ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ಅಂದರೆ ತನ್ನ ತಾತನಾದ ಭೀಷ್ಮರಿಗೆ ಈ ಮಾತನ್ನು ಹೇಳುವಂಥದ್ದು. ನೆಕ್ಸ್ಟು, ಇಲ್ಲಿ ಹಸಿರು ಪದ್ಯದಿಂದ ಬೇರೆ ಬಣ್ಣವನ್ನೇ ಕಾಣುವನು ಹೇಳುವಂಥದ್ದು. ಇದು ಹಸಿರು ಪದ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದನ್ನು ಬರೆದಿರುವಂಥವರು ಕುವೆಂಪುರವರು. ಪಕ್ಷಿಕಾಶಿ ಎಂಬ ಕವನ ಸಂಕಲನದಿಂದ. ಈ ಕವಿಗೆ ಸುತ್ತಲೂ ಕೂಡ ಹಸಿರನ್ನು ಕಂಡು ಈ ಮಾತನ್ನು ಹೇಳುವ ಸಂದರ್ಭ ಇದಾಗಿರುವಂಥದ್ದು. ಇನ್ನು ಪದ್ಯ ಭಾಗಕ್ಕೆ ಬಂದರೆ, ಕಳೆದ ಪರೀಕ್ಷೆಯಲ್ಲೂ ಕೂಡ ಇದನ್ನು ಕೇಳಿದರು, ಈ ಸಲನೂ ಕೂಡ ಇದನ್ನು ಕೇಳಿದರೆ ಬಹಳ ಸುಲಭವಾಗಿ ನೀವು ಅಂಕವನ್ನು ಗಳಿಸ್ಕೊಳ್ಬಹುದು. ಇಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ, ಅಥವಾ ಮತಗಳಲ್ಲೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಈ ಎರಡರಲ್ಲಿ ಯಾವುದಾದ್ರು ಒಂದನ್ನು ಬರೀಬೇಕು ಅಷ್ಟೇ. ನಂತರ ಸಾರಾಂಶ ಕೊಟ್ಟಿರುವಂಥದ್ದು ಇಲ್ಲಿ ವೀರಲೋಹ ಪದ್ಯದಿಂದ ಕೊಟ್ಟಿದ್ದಾರೆ. ಈ ಸಾಲುಗಳ ಅರ್ಥವನ್ನು ಬರೆದರೆ ಸಾಕು. ಎತ್ತಣ ತುರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳದುದು ವಾಲ್ಮೀಕಿ ಮುನಿನಾಥನೆ ಪೊತ್ತು ಮಾರೆಯುವುದೆಂದನಿಗೆ ನೇಮಿಸಿ ಪೋದನಬ್ದಿಪಂ ಕರೆಸಲಾಗಿ ಮತ್ತೆ ವರ್ಣನ ಲೋಕದೆಂಬಂದು ಮುಳಿದಪ್ಪನೆ ಎನ್ನುತ್ತಾ ಹಯದೆಡೆಗೆ ನಡೆತಂದು ನೋಡಲ್ಕದರ ನೆತ್ತಿಯೋಳು ಮೆರವ ಪಟ್ಟದ ಲಿಖಿತವಂ ಕಂಡು ಲವನು ಓದಿಕೊಳ್ಳುತ್ತಿದ್ದನು. ಇಲ್ಲಿ ಹೇಳುವಂಥ ಸಾಲುಗಳ ಅರ್ಥ, ಮೊದಲಿಗೆ ಇದನ್ನು
ಯಾವ ಪದ್ಯ ಅಂತ ಬರಿಬೇಕು ಮತ್ತು ಇದನ್ನು ಬರೆದಿರುವಂತಹ ಕವಿ ಹೆಸರನ್ನು ಕೂಡ ಇಲ್ಲಿ ಬರಿಬೇಕಾಗತ್ತೆ. ಲಕ್ಷ್ಮೀಶ ಬರೆದಿರುವಂತಹ ವೀರಲವ ಪದ್ಯದಿಂದ ಆರಿಸಲಾಗಿದೆ. ಎತ್ತಣ ತುರಂಗಂ ಇದು. ಆ ಉಪವನಕ್ಕೆ ಬಂದಂತಹ ಕುದುರೆಯನ್ನು ನೋಡಿ, ಯಾವ ಕುದುರೆ ಇದು, ಹೂತೋಟದ ಒಳಗಡೆ ಬಂದ್ಬಿಟ್ಟಿದೆ, ಎಲ್ಲವನ್ನು ತುಳಿದು ಹಾಕಿದೆ, ನನಗೆ ವಾಲ್ಮೀಕಿ ಮುನಿ ಋಷಿಗಳು ನನ್ನನ್ನು ಇದನ್ನು ಪೊತ್ತು ಮಾರೆಯುವುದು ಅಂದರೆ ಇದನ್ನು ಪೊರೆಯುವುದಕ್ಕಾಗಿ, ಇದನ್ನು ಕಾಪಾಡೋದಕ್ಕಾಗಿ, ಕಾವಲಿಗಾಗಿ ನನ್ನನ್ನು ನೇಮಿಸಿ ಅಬ್ದಿಪಂ ಕರೆಸಲಾಗಿ ವರುಣದೇವನು ಕರೆದಿದ್ದಾರೆ. ಹಾಗಾಗಿ ಆತ ಹೋಗಿದ್ದಾರೆ. ಮತ್ತು ವರ್ಣನ ಲೋಕದಿಂದ ಬಂದು ಕೋಪಿಸಿಕೊಳ್ಳೋದಿಲ್ಲವೇ ನನ್ನ ಮೇಲೆ ಎಂದು ಹಯದೆಡೆಗೆ, ಹಯ ಅಂದರೆ ಕುದುರೆ ಕಡೆಗೆ ಬಂದು ನೋಡಿದ್ರೆ ಅದರ ನೆತ್ತಿಯಲ್ಲಿ ಒಂದು ಮೆರವ ಪಟ್ಟದ ಒಂದು ಲಿಖಿತ ಕಾಣ್ತದೆ. ಆ ಲಿಖಿತವನ್ನು ಕಂಡು ಓದಿಕೊಳ್ಳುತ್ತಿದ್ದನು. ಈ ಅರ್ಥವನ್ನು ಇಲ್ಲಿ ಬರೀಬೇಕಾಗತ್ತೆ. ಮುಂದೆ 8-10 ವಾಕ್ಯಗಳಲ್ಲಿ ಬರೆಯುವಂಥದ್ದು, ಸೀತೆಯನ್ನು ಅರಸುತ್ತಾ ಶಬರಿ ಆಶ್ರಮದ ಬಳಿ ಬಂದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ, ಅಥವಾ ಶಬರಿಯ ಚಿಂತೆ ಹಿಂಗಿಯುವ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇದು ಕಂಪಲ್ಸರಿ ಕ್ವಶನ್ ಬಂದೇ ಬರ್ತದೆ, ಮೇನ್ ಎಕ್ಸಾಮಲ್ಲೂ ಕೂಡ ಇದೇ ಬರ್ತದೆ ಅಂತ ಹೇಳಿದ್ದೆ, ಇದು ಬಂದಿದೆ. ನಂತರ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಉಂಟಾದ ಭಾವನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ, ಅಥವಾ ಪಾಂಡವರ ರಕ್ಷಣೆಗೆ ಮುಂದಾದ ಶ್ರೀಕೃಷ್ಣನು ದುರ್ಯೋಧನನ ಬಲ ಕುಗ್ಗಿಸಲು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಇದು ಕೂಡ ಭಾಳ ಸುಲಭವಾಗಿರುತ್ತದೆ. ಇದನ್ನು ಕೊಟ್ಟಾಗ ಪದ್ಯದ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಬರೆದರೂ ಕೂಡ ಇಲ್ಲಿ ನಿಮಗೆ ಅಂಕ ಸಿಗ್ತದೆ. ನೆಕ್ಸ್ಟು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಅಪಠಿತ ಗದ್ಯ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಶಸ್ವಿ ನಾಯಕನಾಗುವುದು ಹೇಗೆ? ಇನ್ನೊಂದು ಆತ್ಮವಿಶ್ವಾಸವನ್ನು ಕುರಿತು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ ಮಾತುಗಳಾವು. ಮೊದಲನೇ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಎಲ್ಲಿವರೆಗೂ ಅಂತ ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಮೊದಲನೇ ಪ್ರಶ್ನೆಗೆ, ತನ್ನ ಕಾರ್ಯ ಸಾಧನೆಯಲ್ಲಿ ಕೊನೆಯವರೆಗೂ ಸಕಾರಾತ್ಮಕವಾಗಿ ಚಿಂತಿಸುತ್ತಾ ನಂಬಿಕೆ ಕಳೆದುಕೊಳ್ಳದೆ ಕಾರ್ಯಪ್ರವೃತ್ತರಾಗುವುದು, ಹಾಗೂ ನಾನು ಇದನ್ನು ಮಾಡಬಲ್ಲೆ ಎಂಬ ನಂಬಿಕೆಯೇ ಆತ್ಮವಿಶ್ವಾಸ. ಒಳ್ಳೆಯದನ್ನು ಯೋಚಿಸುವುದು, ಜವಾಬ್ದಾರಿ ತೆಗೆದುಕೊಳ್ಳುವುದು, ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಆತ್ಮವಿಶ್ವಾಸದ ಆಧಾರ ಸ್ತಂಭಗಳು ಎನ್ನಲಾಗಿದೆ. ಇವುಗಳನ್ನು ನಮ್ಮ ಬದುಕಿನಲ್ಲಿ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡು ಕಾರ್ಯಪ್ರವೃತ್ತರಾದಾಗ ಯಶಸ್ವಿ ನಾಯಕರಾಗಬಹುದು. ಇಲ್ಲಿಯವರೆಗೆ ಮೊದಲನೇ ಪ್ರಶ್ನೆಗೆ. ನಂತರ 2ನೇ ಪ್ರಶ್ನೆ, ಆತ್ಮವಿಶ್ವಾಸವನ್ನು ಕುರಿತು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ ಮಾತುಗಳಾವು. ಅದಕ್ಕೆ ಇಲ್ಲಿಂದ ಪ್ರಾರಂಭ ಮಾಡಬೇಕು. ಜೀವನ ಎಂಬುದು ಒಳಿತು ಕೆಡುಕುಗಳ ಮಿಶ್ರಣ. ನಾನು ಎಂಬ ಆತ್ಮವಿಶ್ವಾಸದೊಂದಿಗೆ ಹೊರಟ ಯಾವನೂ ವಿಫಲನಾಗಿಲ್ಲ. ನಾನೊಬ್ಬನೇ ಎಂಬ ಅಹಂನಿಂದ ಹೊರಟ ಯಾವೊಬ್ಬನೂ ಸಫಲನಾಗಿಲ್ಲ. ನಿನ್ನ ಗುರಿಯೆಡೆಗೆ ಹಾರಲಾಗದಿದ್ದರೆ ಓಡಲಾಗದಿದ್ದರೆ ನಡೆಯಲಾಗದಿದ್ದರೆ ತೆವಳು, ಆದರೆ ಎಂದಿಗೂ ಚಲನೆಯನ್ನು ಮಾತ್ರ ಕಳೆದುಕೊಳ್ಳಬೇಡ ಎಂದು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ್ದಾರೆ. ಇಲ್ಲಿವರೆಗೂ ಅದಕ್ಕೆ ಉತ್ತರವನ್ನು ಬರೀಬೇಕು. ಮುಂದೆ ಪತ್ರಕ್ಕೆ ಸಂಬಂಧಪಟ್ಟಂತೆ 2 ಪತ್ರಗಳನ್ನು ಕೊಟ್ಟಿದ್ದಾರೆ. ಒಂದು ವ್ಯಾವಹಾರಿಕ ಪತ್ರ. ಪಾರ್ಥ ಎಂದು ಭಾವಿಸಿಕೊಂಡು ಉಡುಪಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ, ಮಂಗಳೂರಿನಲ್ಲಿರುವಂತಹ ಪಿಲಿಕುಳ ವಿಜ್ಞಾನ ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಕೋರಿ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೀರಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಬಿಡಿಸಿ ತೋರಿಸ್ತೀನಿ. ಇಂದ ಪಾರ್ಥ ಸರ್ಕಾರಿ ಪ್ರೌಢಶಾಲೆ ಉಡುಪಿ, ಇಲ್ಲಿಯೇ ದಿನಾಂಕ 27/1/2026, ಸ್ಥಳ ಉಡುಪಿ. ಇವರಿಗೆ ವ್ಯವಸ್ಥಾಪಕರು ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹಾಲಯ ಮಂಗಳೂರು. ಸಂಬೋಧನೆ ಪದವನ್ನು ಬಳಸಬೇಕು. ಮಾನ್ಯರೇ, ವಿಷಯ ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಕೋರಿ. ಪತ್ರದ ಒಡಲನ್ನು ಇಲ್ಲಿ ನೀವು ಬರೀಬೇಕಾಗತ್ತೆ. ಈ ಮೇಲ್ಕಾಣುವ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಒಂದಷ್ಟು ಪತ್ರದ ಒಡಲನ್ನು ಬರೀಬೇಕು. ನಂತರ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ, ಇಲ್ಲಿ ಬ್ರಾಕೆಟಲ್ಲಿ ಪಾರ್ಥ ಅಂತ ಬರೆದು ಇಲ್ಲಿ ಮೇಲೆ ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಇದಿಷ್ಟು ಬರೆದ್ರೆ ನಿಮಗೆ 5 ಅಂಕ ಸಿಗ್ತದೆ. ಇನ್ನೊಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿದ್ದಾರೆ. ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಅನನ್ಯ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಕನ್ನಡ ಸಂಘದಿಂದ ಆಯೋಜಿಸಿದ ಭಾವಗೀತೆಗಳ ಗಾಯನ ಸ್ಪರ್ಧೆಯನ್ನು ಕುರಿತು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಆದ್ಯ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಇಲ್ಲಿ ವೈಯಕ್ತಿಕ ಪತ್ರವನ್ನು ಬರೀಬೇಕಾದ್ರೆ ಕ್ಷೇಮದ ಸಮಾಚಾರವನ್ನು ತಿಳಿಸಬೇಕು. ಶ್ರೀ ಇಂದ ಅನನ್ಯ ಸರ್ಕಾರಿ ಪ್ರೌಢಶಾಲೆ ಮೈಸೂರು, ಇಲ್ಲೇ ದಿನಾಂಕವನ್ನು ಕೂಡ ಬರೀಬೇಕು. 27/1/2026. ಪ್ರೀತಿಯ ಗೆಳತಿ ಆದ್ಯಾಳಿಗೆ ನನ್ನ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೀನಿ, ನೀನು ಕ್ಷೇಮವಾಗಿರುವೆ ಎಂದು ಭಾವಿಸುತ್ತೇನೆ. ಇಲ್ಲಿ ನಂತರ ಪತ್ರದ ಒಡಲು, ಅದಕ್ಕೆ ಸಂಬಂಧಪಟ್ಟಂತೆ
ನೀವು ಇಲ್ಲಿ ಪತ್ರದ ಒಡಲನ್ನು ಬರೆದು ಕೊನೆಯಲ್ಲಿ ನಿನ್ನ ತಂದೆ ತಾಯಿಯವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸು. ಇಂದು ನಿನ್ನ ಪ್ರೀತಿಯ ಗೆಳತಿ ಅನನ್ಯ. ಇಲ್ಲೂ ಕೂಡ ಸೈನನ್ನು ಮಾಡಬೇಕಾಗತ್ತೆ. ಯಾರಿಗೆ ಬರೀಬೇಕಾಗಿರುವಂಥದ್ದು ಇಲ್ಲಿ ಬರೀಬೇಕಾಗತ್ತೆ. ಇಲ್ಲಿ ಇವರಿಗೆ ಆದ್ಯ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು. ಇದಿಷ್ಟು ವೈಯಕ್ತಿಕ ಪತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಥವಾ ಶಾಲೆಯಲ್ಲಿನ ವಿವಿಧ ಸಂಘಗಳ ಚಟುವಟಿಕೆಗಳು. ನೀವು ಇಲ್ಲಿ ಪುಸ್ತಕದಲ್ಲಿರುವಂಥದ್ದು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಭಾಳ ಸುಲಭವಾಗಿರುತ್ತೆ. ಅದನ್ನು ನೀವು ನಮಗೆ ಬೇಡವಾದ ವಸ್ತುಗಳನ್ನು ತ್ಯಾಜ್ಯವಾಗಿರುವಂಥದ್ದು ನಾವು ತ್ಯಜಿಸಬೇಕಾದ ವಸ್ತುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದನ್ನು ಬರೆದರೆ ಇಲ್ಲಿ ಮುಗೀತದೆ. ಪ್ರೀತಿಯ ಮಕ್ಕಳೇ, ಇದುವರೆಗೂ ನನ್ನ ಈ ವಿಡಿಯೋವನ್ನು ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮಗೆ ಎಷ್ಟು ಅಂಕ ಬಂದಿರಬಹುದು ಬರಬಹುದು ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.